ಅಮ್ಮೋರೆ, ನಾನಿನ್ ಹೊರಡ್ತೀನಿ. ವೈದ್ಯರೇ, ನಾನು ನಿಮ್ಮನೆ ಕಡೆನೇ ಹೊರಟಿದ್ದೆ. ನೀವು ಹೂ ಅಂದ್ರೆ ನಿಮ್ಮನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ಅಮ್ಮಾಜಿ, ಇವ್ರನ್ನ ಡ್ರಾಪ್ ಮಾಡ್ಲಾ? ಸರಿ, ಬನ್ನಿ. ವೈದ್ಯರೇ, ತುಂಬಾ ತುಂಬಾ ಧನ್ಯವಾದಗಳು. ನಾನ್ ನಿಮಗ್ ಕೊಟ್ಟಿರೋ ಕೆಲ್ಸನ ಸರಿಯಾಗಿ ಮಾಡಿದ್ದೀರಾ. ನಮಸ್ಕಾರ ವೈದ್ಯರೇ. ಏನ್ ಚಿಕ್ಕಮ್ಮವ್ರೆ, ನೀವ್ ಇಲ್ಲಿಗೆ ಬಂದಿದ್ದೀರಾ? ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ತುಂಬಾ ದಿವಸದಿಂದ ನಿಮ್ ದರ್ಶನ ಆಗ್ಲಿಲ್ಲ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಅನ್ಕೊಂಡೆ ನೀವ್ ನಿಮ್ ಸೇವೆ ಮಾಡ್ತಿದ್ದೀರಾ, ನಾನು ನನ್ ಸೇವೆ ಮಾಡ್ಬೇಕಲ್ಲ. ದಾನ ಅಲ್ಲ, ನಿಮಗೋಸ್ಕರ ಅರಮನೆಯಲ್ಲಿ ಹೊಸ ರೋಗಿ ಕಾಯ್ತಿದ್ದಾಳೆ. ನೀವು ಮಾಡಿರೋ ಸೇವೆಗೆ ಪೂರ್ತಿ ಬೆಲೆ ನಾನು ಕೊಟ್ಟಾಯ್ತು. ಆದ್ರೆ ನಿಮಗ್ ನಂಬಿಕೆ ಇದೆಯಲ್ಲ, ನೀವ್ ಕೊಟ್ಟಿರೋ ಔಷಧಿ ಅದ್ರ ಕೆಲಸ ಸರಿಯಾಗಿ ಮಾಡುತ್ತೆ ಅಂತ. ಒಂದ್ ವೇಳೆ ಪೂಜಾ ಸೊಸೆಗೇನಾದ್ರೂ ಮಗು ಆಯ್ತು ಅಂತ ಇಟ್ಕೊಳ್ಳಿ, ಆಗ ನಾನು ನಿಮ್ಗೆ ಎಂಥ ಗತಿ ಕಾಣಿಸ್ತೀನಿ ಅಂದ್ರೆ ನಿಮ್ಮ ಶರೀರ ಗುರ್ತಿಡಿಯೋಕ್ಕೂ ಆಗೋದಿಲ್ಲ. ತುಂಬಾ ವರ್ಷಗಳಿಂದ ನಮ್ಮ ನಿಮ್ಮ ಪರಿಚಯ ಇದೆ. ನೀವು ಹೇಳಿದ್ರಿಂದಾನೇ ಸರಸ್ವತಿ ಅಮ್ಮವ್ರಿಗೆ ತಪ್ಪಾಗಿರೋ ಔಷಧಿ ಏನ್ ಕೊಡ್ತಿದೀವೋ ಅದ್ರ ಪರಿಣಾಮ ನನ್ನ ಕೈಗುಣ ಏನು ಅಂತ ನೋಡಿದೀರಾ. ನೀವು ನಿಶ್ಚಿಂತೆಯಿಂದ ಇರಿ. ಎಲ್ಲಿವರೆಗೂ ನಿಮ್ಮ ಹೊಸ ಸೊಸೆ ಈ ಔಷಧಿ ತಗೊಳ್ತಾ ಇರ್ತಾರೋ ಯಾವತ್ತೂ ಅವರು ತಾಯಿ ಆಗೋದಿಲ್ಲ. ನಾನಿನ್ ಹೋಗಿ ಬರ್ತೀನಿ. ಹೋಗು ಹೋಗು ಹೋಗಮ್ಮ ಪೂಜಾ ಸೊಸೆ, ಎಲ್ಲಿಗ್ ಬೇಕಾದ್ರೂ ಹೋಗು. ಅಯ್ಯೋ, ನನ್ನನ್ ಕೇಳಿದ್ರೆ ನನ್ನ ಕಡೆಯಿಂದ ಒಂದೆರಡು ದಿನ ಎಕ್ಸ್ಟ್ರಾ ಅಲ್ಲಿದ್ದು ಬನ್ನಿ. ಈಗ ನಾನು ನಿಶ್ಚಿಂತೆಯಿಂದ ಇರ್ತೀನಿ. ಪ್ರಿಯಾ, ಓ ಪ್ರಿಯಾ, ಓ ಪ್ರಿಯಾ, ಓ ಪ್ರಿಯಾ, ಸಾಟಿಯೇ ಇಲ್ಲದ ಪ್ರೀತಿಯು ನಿನ್ನದು. ಸದಾ ಸೌಭಾಗ್ಯವತಿಯಾಗಿರು. ನೂರು ವರ್ಷ ಸೌಭಾಗ್ಯವತಿಯಾಗಿ ಬಾಳು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಪೂಜಾ. ಯಾರ ದೃಷ್ಟಿನೂ ಬೀಳದೇ ಇರ್ಲಿ ನಿನ್ಗೆ. ಇಬ್ರು ಹುಷಾರಾಗಿ ಹೋಗಿ ಬನ್ನಿ. ಗಗನ್ ಕಂದನ್ಗೆ ಹಸುವಾದ್ರೆ ಅವನ್ ಕೇಳೋದಿಲ್ಲ ಯಾರನ್ನು. ನೀನದನ್ನ ತಿಳ್ಕೋಬೇಕು, ಅವನ್ಗೇನ್ ಬೇಕು ಅಂತ. ಇದು ಸ್ವಲ್ಪ ದಿನ ನೀವು ಒಬ್ರಿಗೊಬ್ಬರನ್ನ ಅರ್ಥ ಮಾಡ್ಕೊಳಕ್ಕೆ ಒಂದಾಗೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ತುಂಬ ಮನಸ್ಸಿನಿಂದ ಪ್ರೀತಿಯಿಂದ ಇಬ್ರು ಒಬ್ರಿಗೊಬ್ರು ಭಾವನೆಗಳನ್ನ ಹಂಚ್ಕೊಳ್ಳಿ. ನಾನು ಇದನ್ನೆಲ್ಲ ತಡ್ಕೊಳ್ಳೇಬೇಕಾಗತ್ತೆ. ಅಲ್ಲದೆ ಆದಷ್ಟು ಬೇಗ ಪೂಜಾ ಪ್ರೆಗ್ನೆಂಟ್ ಆಗಿ ಯಾರ ಮನೆಗೆ ಒಬ್ಬ ವಂಶಧಾರಕನ ಕೊಟ್ಟು ಅವಳಿಲ್ಲಿಂದ ಹೊರಗಡೆ ಹೋಗ್ಲೇಬೇಕಾಗತ್ತೆ. ಹಾ ಎಲ್ಲ ಅರ್ಥ ಆಗಿರುತ್ತೆ.
ಹೊಸ ಜೋಡಿಗೆ ಹೋಗಕ್ಕಾದ್ರೂ ಬಿಡಿ. ಏನನ್ನ ಹೆಂಡತಿ, ತಯಾರಾಗಿರು. ಮುಂದಿನ ಆಟ ತುಂಬ ರೋಮಾಂಚಕವಾಗಿರುತ್ತೆ. ಸರಿ, ಹೋಗಿ ಕೂತ್ಕೋ ಹೆಂಡ್ತಿ. ನಿನ್ನ ಜೊತೆ ಹೊರಗಡೆ ಹೋಗ್ತಾ ಇರೋ ಉದ್ದೇಶ ಏನು ಅಂದರೆ, ನಿನ್ನ ಬಾಯಿಂದಾನೇ ನಿನ್ನ ಸತ್ಯ ಮತ್ತು ನಿನ್ನ ಪ್ಲಾನ್ ಎಲ್ಲನೂ ತಿಳ್ಕೊಳ್ಳೋದಕ್ಕೋಸ್ಕರ. ಲಾಯರ್ ಸಾಹೇಬ್ರೆ, ಯಶವಂತ್ ಹಾಗೂ ಸರೋಜಾ ಕೇಸ್ ಬಗ್ಗೆ ಏನಾಯ್ತು? ಅಮ್ಮವರೇ, ನಾವು ಫೈಲ್ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆದರೆ ಕೇಸ್ ಫೈಲ್ ಮಾಡೋದಕ್ಕೂ ಮುಂಚೆ ಅದರ ಹಿಂದಿನ ವಿಷಯಗಳನ್ನ ನಾನು ತಿಳ್ಕೋಬೇಕಿದೆ. ಲಾಯರ್ ಸಾಹೇಬ್ರೆ, ಯಶವಂತ್ ಸರೋಜಾ ಸೊಸೆನ ಮದ್ವೆ ಮಾಡ್ಕೊಂಡು ಈ ಅರಮನೆಗೆ ಕರ್ಕೊಂಡು ಬಂದಿದ್ದ. ನಾನು ಅವಾಗ ಅವನ ಮೇಲೆ ಕೋಪ ಮಾಡಿಕೊಂಡು ಈ ಅರಮನೆನ ಬಿಟ್ಟು ಹೋಗಿದ್ದೆ. ಅವಾಗಿಂದ ನಿಧಾನವಾಗಿ ಸರೋಜಾ ಸೊಸೆ ಎಲ್ಲಾನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಶುರು ಮಾಡಿಬಿಟ್ಲು. ಹಾಗೆ ದರ ಸೊಸೆ ವಿಷಯ ಕೂಡ ನಾನು ನಿಮ್ಮ ಹತ್ರ ಹೇಳಿದ್ದೆ. ಸರೋಜಾ ಸೊಸೆ ಸ್ಥಾನ ಈ ಮನೆಯಲ್ಲಿ ಏನು ಅನ್ನೋದನ್ನ ನಾನು ಹೇಳಬೇಕು ಅಂತಿದ್ದೀನಿ. ನಾನು ಸರೋಜಾ ಸೊಸೆ ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಇರೋದನ್ನ ನೋಡಬೇಕು. ಬೆಳಗ್ಗೆ ಈ ಲಾಯರ್ನ ಈ ಹಾಳಾದ ಮುದುಕಿ ಯಾಕೆ ಮನೆಗೆ ಕರೆಸಿದಾಳೆ? ಇವಳು ಪ್ರಾಣನೇ ತೂಗಾಡ್ತಾ ಇದೆ. ನಮ್ ಪ್ರಾಣ ತೆಗಿಯಕ್ಕೆ ದಿನಕ್ಕೊಂದು ಆಟ ಆಡ್ತಾಳೆ ಇವಳಂತೂ. ಅವಳು ಕೇವಲ ಈ ಮನೆಯಲ್ಲಿ ಇರಬಹುದು, ಅದಕ್ಕಿಂತ ಹೆಚ್ಚಿಂದೇನೂ ಇಲ್ಲ. ಯಾಕಂದ್ರೆ ನನ್ನ ಮಗ ಅವಳು ಈ ಮನೆಯಲ್ಲಿ ಇರೋದನ್ನ ಬಯಸ್ತಾನೆ. ಅವಳನ್ನ ಬಿಟ್ಟು ಇರೋದಿಲ್ಲ ಅವನು. ನೀವು ಆದಷ್ಟು ಬೇಗ ಎಲ್ಲ ಪತ್ರಗಳನ್ನು ಸಿದ್ಧ ಮಾಡ್ಕೊಳ್ಳಿ ಲಾಹಿರ್ ಸಾಹೇಬ್ರೆ. ಯಾಕಂದ್ರೆ ನಾನು ಜಶ್ವಂತ್ ಹಾಗೂ ಸರೋಜಾ ಮದ್ವೆನ ಕೋರ್ಟಲ್ಲಿ ಮಾನ್ಯತೆ ಸಿಗದೆ ಇರೋ ಹಾಗೆ ಮಾಡಬಹುದು. ಮುಂದಿನ ವಾರದೊಳಗಡೆ ಕಾಗದ ಪತ್ರಗಳು ಸಿದ್ಧ ಆದ್ರೆ ನಾನು ಕಾಗದ ಪತ್ರಕ್ಕೆ ಸಹಿ ಮಾಡ್ಕೊಡ್ತೀನಿ. ಹಾಗೆ ನೆಮ್ಮದಿಯಾಗಿ ತೀರ್ಥಯಾತ್ರೆಗೆ ಹೊರಟು ಬಿಡ್ತೀನಿ. ನೀವು ಟೀ ಕುಡೀರಿ.